ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಮನೆಯಲ್ಲೇ ಹೇಗೆ ಇನ್ಸ್ಟಂಟಾಗಿ ಜಲೇಬಿನ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ತುಂಬ ಟೇಸ್ಟಿಯಾಗಿ ತುಂಬ ಕ್ರಿಸ್ಪಿಯಾಗಿ ಮಾಡೋದನ್ನು ಹೇಳ್ಕೊಡ್ತೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಹೇಳಿ. ಇಲ್ಲಿ ನಾನು 1 ಕಪ್ ಮೈದಾನ ತಗೊಂಡಿದ್ದೀನಿ, ಹಾಗೆ 1 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ನ ತಗೊಂಡಿದ್ದೀನಿ, ಹಾಗೆ 2 ಟೇಬಲ್ ಸ್ಪೂನಷ್ಟು ಕರ್ಡ್ನ ತಗೊಂಡಿದ್ದೀನಿ, ಹಾಗೆ 1 ಟೇಬಲ್ ಸ್ಪೂನ್ ಗೀನ ತಗೊಂಡಿದ್ದೀನಿ, ಮತ್ತು 1 ಪಿಂಚ್ ಆಫ್ ಟರ್ಮರಿಕ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಮತ್ತು ನೀರು ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ, ಒಂದೇ ಸಲ ಆ್ಯಡ್ ಮಾಡ್ಕೊಬೇಡಿ. ಸ್ವಲ್ಪ ಸ್ವಲ್ಪನೇ ನೀರು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಾನು ನೀಟಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ತಾ ಇದ್ದೀನಿ, ಲಂಪ್ಸ್ ಇಲ್ಲದೆ ಇರೋ ಥರ. ಇದೇ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನಮಗೆ ಫೈನಲ್ ಬ್ಯಾಟರ್ ರೆಡಿ ಆಗಿದೆ. ಈಗ ನಾನು 1/2 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾನ ಆ್ಯಡ್ ಮಾಡ್ತಾ ಇದ್ದೀನಿ. ಈನೋ ಇದ್ದರೆ ನೀವು ಸಬ್ಸ್ಟಿಟ್ಯೂಟ್ ಆಗಿ ಈನೋನು ಕೂಡ ಆ್ಯಡ್ ಮಾಡ್ಕೋಬಹುದು. ಈಗ ನಾನು ರೆಡಿಯಾಗಿರೋ ಬ್ಯಾಟರ್ನ ಒಂದು ಪೈಪಿಂಗ್ ಬ್ಯಾಗ್ಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ನಾವೇನು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಹಿಟ್ಟು, ಅದು ತುಂಬ ಟೈಮು ನೆನೆದ್ರೆ ನಮಗೆ ಜಲೇಬಿ ಚೆನ್ನಾಗಿ ಬರಲ್ಲ. ಸೊ ನಾವು ರೆಡಿ ಆಗಿದ ತಕ್ಷಣ ಇನ್ಸ್ಟಂಟಾಗಿ ಜಲೇಬಿನ ಹಾಕಿಬಿಡಬೇಕು ಎಣ್ಣೆಗೆ. ಅದರ್ವೈಸ್ ಜಲೇಬಿ ನಿಮಗೆ ಫ್ಲ್ಯಾಟ್ ಆಗೋ ಚಾನ್ಸಸ್ ಇರುತ್ತೆ ಮತ್ತು ಕ್ರಿಸ್ಪಿಯಾಗಿ ಬರೋದಿಲ್ಲ. ಇಲ್ಲಿ ನಾನು ಶುಗರ್ ಸಿರಪ್ಗೋಸ್ಕರ 1 ಕಪ್ ಶುಗರ್ನ ತಗೊಂಡಿದ್ದೀನಿ, ಹಾಗೆ ಅದೇ ಕಪ್ಪಲ್ಲಿ 1/4 ಕಪ್ಪಷ್ಟು ವಾಟರ್ನ ತಗೊಂಡಿದ್ದೀನಿ. ಸ್ವಲ್ಪ ಏಲಕ್ಕಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಕಲರ್ಗೋಸ್ಕರ ಫುಡ್ ಕಲರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆರೆಂಜ್ ಫುಡ್ ಕಲರ್ ಯೂಸ್ ಮಾಡ್ತಾ ಇದ್ದೀನಿ ನಾನಿಲ್ಲಿ. ನೀವು ಫುಲ್ ಜಲೇಬಿ ಆರೆಂಜ್ ಕಲರೇ ಬೇಕು ನಮಗೆ ಅಂತ ಹೇಳಿದ್ರೆ, ನೀವೇನು ಫೈನಲ್ ಬ್ಯಾಟರ್ ರೆಡಿ ಆಗಿರುತ್ತೆ ಅದಕ್ಕೇ ನೀವು ಸ್ವಲ್ಪ ಆರೆಂಜ್ ಫುಡ್ ಕಲರ್ನ ಆ್ಯಡ್ ಮಾಡಿಕೊಂಡು ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ಹಿಟ್ಟನ್ನು, ನಿಮಗೆ ಫುಲ್ ಆರೆಂಜ್ ಕಲರ್ ಜಲೇಬಿನೇ ರೆಡಿ ಆಗುತ್ತೆ. ನಿಧಾನವಾಗಿ ನಾನು ಪೈಪಿಂಗ್ ಬ್ಯಾಗ್ನ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಕೊಂಡು ಜಲೇಬಿನ ಹಾಕ್ತಾ ಇದ್ದೀನಿ. ಮತ್ತು ಲೋ ಫ್ಲೇಮಲ್ಲಿ ಇರಲಿ ನೀವು ಜಲೇಬಿನ ಹಾಕಬೇಕಿದ್ರೆ. ಲೋ ಮತ್ತು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನಿಧಾನವಾಗಿ ಒಂದು ಕಡೆಯಿಂದ ಒಂದು ಕಡೆ ಫ್ಲಿಪ್ ಮಾಡಿ ಅದನ್ನು ಚೆನ್ನಾಗಿ ಕ್ರಿಸ್ಪಿ ಆಗೋ ರೀತಿಯಲ್ಲಿ ಬೇಯಿಸ್ಕೊಳ್ಳಿ. ಇವಾಗ ನಾನು ಜಲೇಬಿನ ತೆಗೆದು ಸಿರಪ್ಗೆ ಹಾಕ್ತಾ ಇದ್ದೀನಿ. ನೀವೇನು ಎಣ್ಣೆಯಿಂದ ತೆಗಿತೀರ ಜಲೇಬಿನ, ಆವಾಗಲೇ ಇನ್ಸ್ಟಂಟಾಗಿ ನೀವು ತೆಗೆದು ಹಾಟ್ ಆಗಿರೋಂತಹ ಜಲೇಬಿನೇ ತೆಗೆದು ಸಿರಪ್ಗೆ ಹಾಕಬೇಕಾಗತ್ತೆ. ಜಲೇಬಿನ ಶುಗರ್ ಸಿರಪಲ್ಲಿ ತುಂಬ ಟೈಮ್ ಬಿಡಬೇಕು ಅನ್ನೋದೇನಿಲ್ಲ. ತುಂಬ ಟೈಮ್ ಬಿಟ್ಟರೆ ಸ್ಯಾಗಿಂಗ್ ಆಗಿಬಿಡುತ್ತೆ ಜಲೇಬಿಸು. ಸೊ 1 ನಿಮಿಷ ಅದನ್ನು ಬಿಟ್ಟು ಅದು ಶುಗರ್ ಸಿರಪ್ನ ಅಬ್ಸರ್ವ್ ಆದಮೇಲೆ 1 ನಿಮಿಷ ಆದಮೇಲೆ ನೀವು ಅದನ್ನು ತೆಗೆದು ಸರ್ವ್ ಮಾಡ್ಕೊಳ್ಬಹುದು ಬಿಸಿ ಬಿಸಿ ಜಲೇಬಿನ. ಅದೇ ರೀತಿಯಾಗಿ ನಾನು ಮಿಕ್ಕಿರೋ ಹಿಟ್ಟನ್ನು ಕೂಡ ಜಲೇಬಿ ಹಾಕ್ಕೊಂಡು ಸೇಮ್ ಪ್ರೊಸೀಜರಲ್ಲಿ ನಾನು ರೆಡಿ ಮಾಡ್ಕೊತೀನಿ. ನೋಡ್ತಾ ಇದ್ದೀರಲ್ಲ ಜಲೇಬಿ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ. ಸೊ ಹೊರಗಡೆ ಅನ್ಹೈಜೀನಿಕ್ ಆಗಿ ತಿನ್ನೋದಕ್ಕಿಂತ ಮನೆಯಲ್ಲಿಯೇ ಮಾಡಿಕೊಂಡು ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೆ ಇದೇ ರೀತಿ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.